ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. 3-4 ತಿಂಗಳಿಂದ ವೇತನ ನೀಡದ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಕಲಬುರಗಿ ಜಿಲ್ಲೆಯ ಮೊಳಕೇಡದ ಗ್ರಂಥಪಾಲಕಿ ಭಾಗ್ಯವತಿ ಅಗ್ಗಿಮಠ್ ಅವರ ಸಾವಿಗೆ ನ್ಯಾಯ ದೊರಕಿಸಲು ಆಗ್ರಹಿಸಿ ರಾಜ್ಯ ಸರ್ಕಾರಿ ಗ್ರಾಮೀಣ ಗ್ರಂಥಾಲಯಗಳ ನೌಕರರ ಸಂಘ ಹಾಗೂ ಜಿಲ್ಲಾ ಗ್ರಂಥಾಲಯ ಮೇಲ್ವಿಚಾರಕರ ಸಂಘದ ಪದಾಧಿಕಾರಿಗಳು ಮಂಗಳವಾರ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಭಾಗ್ಯವತಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಬಳಿಕ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜ್ ಚಲವಾಜಿ ಮಾತನಾಡಿ, ಮೊಳಕೇಡದ ಗ್ರಂಥಪಾಲಕಿ ಭಾಗ್ಯವತಿ 20 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರು. ಸಕಾಲಕ್ಕೆ ವೇತನ ಪಾವತಿಯಾಗದ ಕಾರಣಕ್ಕೆ ಗ್ರಾಮ ಪಂಚಾಯತ್ ಪಿಡಿಒ ಕಿರುಕುಳ ಕಾರಣಕ್ಕೆ ಅರಿವು ಕೇಂದ್ರ ಗ್ರಂಥಪಾಲಯದಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಈ ಸಾವಿಗೆ ನ್ಯಾಯ ಕೊಡಿಸಬೇಕು. ಈ ಕೂಡಲೇ ಕುಟುಂಬಸ್ಥರಿಗೆ ಸರ್ಕಾರ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಂಗಲ್ಗಿ ಗ್ರಂಥಾಲಯದ ಮೇಲ್ವಿಚಾರಕಿ ಶೈಲಾ ಹಿರೇಮಠ್ ಮಾತನಾಡಿದ್ರು. ಜಿಲ್ಲೆಯ ಗ್ರಂಥಾಲಯ ಮೇಲ್ವಿಚಾರಕರಾದ ತಿಪ್ಪಣ್ಣ ಕಾಟೆನಹಳ್ಳಿ, ರೇಖಾ ಹುಬ್ಬಳ್ಳಿ, ಚಂದ್ರಶೇಖರ್ ಹಳ್ಳಿಕೊಪ್ಪದಮಠ್, ಜಯಮ್ಮ ಸುನಗಾರ್, ಮರಿಯಮ್ಮ ಕಾಟೆನಹಳ್ಳಿ, ಇಬ್ರಾಹಿಂ ಸಾಬ್ ಬನ್ನಿಕೋಟ್, ಕಾಂತೇಶ್, ಪುಷ್ಪಾ ಕೆಸರದ್, ಸವಿತಾ ಸೋಮಸಾಗರ್, ಶಿವಣ್ಣ ಗೌಡಪ್ಪನವರ್, ಮಾಲ್ತೇಶ್ ಹಬ್ಬಾರ್, ಸಂತೋಷ್ ದಾನಪ್ಪ, ಚೆನ್ನವ್ವ ಕರಿಯಮ್ಮನವರ್, ಗೌರಮ್ಮ ಚನ್ನಗಿರಿ ಇತರರು ಇದ್ದರು.